ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅದೇನಂದ್ರೆ 2 ರಿಂದ 5 ವರ್ಷದ ಮಕ್ಕಳನ್ನ ನಾವು ಹೇಗೆ ನೋಡ್ತೀವಿ ಅನ್ನೋ ದೃಷ್ಟಿಕೋನವನ್ನೇ ಬದಲಾಯಿಸುವಂತ ಮಾತುಕತೆ ಇದು. ಈ ಒಂದು ವಿವರಣೆ ಮಕ್ಕಳ ಬಗ್ಗೆ ನಮ್ಮಲ್ಲಿರೋ ತಿಳುವಳಿಕೆಯನ್ನ ಸಂಪೂರ್ಣವಾಗಿ ಹೊಸದಾಗಿಸಬಹುದು. ಸಾಮಾನ್ಯವಾಗಿ ಎಲ್ಲರ ಮನಸ್ಸಲ್ಲೂ ಈ ಪ್ರಶ್ನೆ ಒಂದಲ್ಲ ಒಂದು ಸಲ ಬಂದೇ ಇರುತ್ತೆ ಅಲ್ವಾ? ದೊಡ್ಡವರಾದ ನಾವು ಮಕ್ಕಳಿಂದ ದೊಡ್ಡವರ ತರಹಾನೇ ನಡ್ಕೋಬೇಕು ಅಂತ ಬಯಸ್ತೀವಿ. ಆದ್ರೆ ಮಕ್ಕಳಿರೋದೇ ಹಾಗೆ. ಅವರ ಸ್ವಭಾವಕ್ಕೂ ನಮ್ಮ ನಿರೀಕ್ಷೆಗೂ ಎಲ್ಲೂ ತಾಳೆಯಾಗೋದೇ ಇಲ್ಲ. ಇದರ ಹಿಂದಿನ ಅಸಲಿ ಕಾರಣವಾದ್ರೂ ಏನು ಅದನ್ನೇ ಇವತ್ತು ನೋಡೋಣ. ಸರಿ, ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಹಾದಿ ಹೇಗಿರುತ್ತೆ ಅಂದ್ರೆ, ಮೊದಲು ಮಗು ಅಂದ್ರೆ ನಿರ್ಮಾಣ ಹಂತದಲ್ಲಿರುವ ಒಬ್ಬ ಮನುಷ್ಯ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತೀವಿ. ಆಮೇಲೆ ಅವರ ಬೆಳವಣಿಗೆಯ ಹಂತಗಳು, ಅವರು ಕಲಿಯೋ ರೀತಿ, ಅವರ ಒಂದೊಂದು ವರ್ತನೆ ಹಿಂದಿನ ನಿಜವಾದ ಅರ್ಥ ಏನು, ಮತ್ತೆ ಕೊನೆಗೆ ಅವರ ಜಾಗದಲ್ಲಿ ನಿಂತು ಜಡತ್ತನ್ನ ನೋಡಿದ್ರೆ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ನಮ್ಮ ಮೊದಲನೇ ಭಾಗ ನಿರ್ಮಾಣ ಹಂತದಲ್ಲಿರುವ ಮನುಷ್ಯ. ಇದೊಂದು ಹೊಸ ಬಗೆಯ ಯೋಚನಾ ಲಹರಿ ಅಂತಾನೆ ಹೇಳ್ಬಹುದು. ಇಲ್ಲಿರೋ ವಾಕ್ಯ ಇದೆಯಲ್ಲ, ಇದೇ ಇವತ್ತಿನ ಇಡೀ ಚರ್ಚೆಯ ಸಾರಾಂಶ. ಇದೊಂದು ತುಂಬಾನೇ ಪವರ್ಫುಲ್ ಮಾತು. ಶಾಲಾಪೂರ್ವ ಮಗು ಅಂದ್ರೆ ದೊಡ್ಡವರ ಮಿನಿಯೇಚರ್ ವರ್ಷನ್ ಅಲ್ಲ, ಬದಲಿಗೆ ಅವರು ಇನ್ನೂ ಕೂಡ ರೂಪುಗೊಳ್ತಾ ಇರೋ ಒಂದು ಜೀವ. ಹಾಗಾದ್ರೆ ನಿರ್ಮಾಣ ಹಂತದಲ್ಲಿರುವುದು ಅಂದ್ರೆ ಏನು? ತುಂಬಾ ಸರಳವಾಗಿ ಹೇಳ್ಬೇಕು ಅಂದ್ರೆ, ಅವರ ಮೆದುಳು ಇನ್ನೂ ಡೆವಲಪ್ ಆಗ್ತಿದೆ, ಭಾವನೆಗಳನ್ನ ಕಂಟ್ರೋಲ್ ಮಾಡೋದು ಇನ್ನೂ ಕಲ್ತಿಲ್ಲ, ಶರೀರದ ಮೇಲಿನ ಹಿಡಿತ ಕೂಡ ನಿಧಾನವಾಗಿ ಬರ್ತಿದೆ. ಸೊ ಅವರು ಮಾಡೋ ತಪ್ಪುಗಳೆಲ್ಲ ಈ ಬೆಳವಣಿಗೆಯ ಒಂದು ಭಾಗ ಅಷ್ಟೇ. ಅದನ್ನ ಕೆಟ್ಟ ನಡವಳಿಕೆ ಅಂತೆ ಅಂದ್ಕೊಳ್ಬಾರ್ದು. ನಮ್ಮ ಎರಡನೇ ಭಾಗಕ್ಕೆ ಹೋಗೋಣ. ನೀಲಿನಕ್ಷೆ, ವಯಸ್ಸು 2 ರಿಂದ 5. ಇದು ಮಕ್ಕಳ ಬೆಳವಣಿಗೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಗೈಡ್ ಇದ್ದ ಹಾಗೆ. ನೋಡಿ, ಈ ಸ್ಲೈಡ್ ಮಕ್ಕಳ ಬೆಳವಣಿಗೆಯನ್ನ ಎಷ್ಟು ಚೆನ್ನಾಗಿ ಹಂತವಾಗಿ ತೋರಿಸ್ತಿದೆ ಅಂತ. ಪ್ರತಿಯೊಂದು ವಯಸ್ಸಿನಲ್ಲೂ ಅವರ ಅಗತ್ಯಗಳು ಹೇಗೆ ಬದಲಾಗ್ತಾ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು. ಮೊದಲು ಬೇಕಾಗಿರೋದು ಸುರಕ್ಷತೆ, ಆಮೇಲೆ ಸ್ವಾತಂತ್ರ್ಯ, ಕೊನೆಗೆ ಬರೋದು ಜವಾಬ್ದಾರಿಯ ಬಯಕೆ. ಈ ವಿಷಯ ತುಂಬಾ ಮುಖ್ಯ. 2-3 ವರ್ಷದ ಮಕ್ಕಳು ಅಳೋದು ಸುಮ್ನೆ ನಾಟಕಕ್ಕಲ್ಲ. ಅಳು ಅನ್ನೋದೇ ಅವರ ಭಾಷೆ. ಅದರಲ್ಲೂ ತಮಗೆ ಸುರಕ್ಷಿತವಾಗಿಲ್ಲ ಅಂತ ಅನ್ಸಿದಾಗ ಆ ಅಗತ್ಯವನ್ನ ಪೂರೈಸ್ಕೊಳ್ಳೋಕೆ ಅವರು ಮಾಡೋ ಕಮ್ಯುನಿಕೇಷನ್ನೇ ಅಳು. ಈ ವಯಸ್ಸಿಗೆ ಬರ್ತಿದ್ದ ಹಾಗೆ ಮಕ್ಕಳಲ್ಲಿ ನಾನೇ ಮಾಡ್ತೀನಿ ಅನ್ನೋ ಹಠ ಶುರುವಾಗತ್ತೆ. ಇದು ಅವರಲ್ಲಿರೋ ಸ್ವಾತಂತ್ರ್ಯದ ತುಡಿತ. ಆ ಸಮಯದಲ್ಲಿ ನಾವು ಹೋಗಿ ಎಲ್ಲದಕ್ಕೂ ಸಹಾಯ ಮಾಡಿದ್ರೆ ಅವರಲ್ಲಿ ನನ್ ಕೈಲಿ ಆಗಲ್ಲ ಅನ್ನೋ ಭಾವನೆ ಬೆಳೆದು ಅವರ ಆತ್ಮವಿಶ್ವಾಸಕ್ಕೆ ಪೆಟ್ಟು ಬೀಳ್ಬಹುದು. ಅದೇ 4-5 ವರ್ಷದ ಮಕ್ಕಳಿಗೆ ಬಾ ಇದನ್ನ ನೀನೇ ಮಾಡು ಅಂತ ಒಂದು ಸಣ್ಣ ಜವಾಬ್ದಾರಿ ಕೊಟ್ರೆ ಸಾಕು, ಅವರಿಗೆ ಎಲ್ಲಿಲ್ಲದೆ ಹೆಮ್ಮೆ. ನನ್ನನ್ನೂ ನಂಬ್ತಾರೆ, ನಾನು ಒಬ್ಬ ಮುಖ್ಯ ವ್ಯಕ್ತಿ ಅಂತ ಅವರಿಗೆ ಅನ್ಸೋಕ್ ಶುರುವಾಗತ್ತೆ. ಇದು ಅವರ ಆತ್ಮಗೌರವವನ್ನ ಹೆಚ್ಚಿಸುತ್ತೆ. ಮುಂದಿನ ಭಾಗಕ್ಕೆ ಹೋಗೋಣ. ಮಕ್ಕಳು ಹೇಗೆ ಕಲಿಯುತ್ತಾರೆ, ಅವರ ಕಲಿಕೆಯ ವಿಧಾನಗಳನ್ನ ಇಟ್ಟು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ. ಈ ಪ್ರಶ್ನೆ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿ. ಯಾರೂ ಕೂಡ ನಮ್ಗೆ ಮೊದಲು ಗ್ರಾಮರ್ ಕಲಿಸಿ ಭಾಷೆ ಹೇಳ್ಕೊಡ್ಲಿಲ್ಲ ಅಲ್ವಾ? ನಾವು ಸುಮ್ನೆ ಕೇಳ್ತಾ, ಮಾತಾಡಕ್ ಪ್ರಯತ್ನ ಪಡ್ತಾ, ತಪ್ಪು ಮಾಡ್ತಾ ಕಲಿತೇವು. ಮಕ್ಕಳ ಕಲಿಕೆ ಕೂಡ ಹಾಗೇನೆ. ಅದು ಅನುಭವದಿಂದ ಬರೋದು, ಯಾರೋ ಪಾಠ ಮಾಡಿದ್ರಿಂದಲ್ಲ. ಮಕ್ಕಳು ಒಂದೇ ಆಟ ಆಡೋದು, ಒಂದೇ ಪದ ಪದೇ ಪದೇ ಹೇಳೋದು ನಮ್ಗೆ ಕೆಲವೊಮ್ಮೆ ಕಿರಿಕಿರಿ ಅನಿಸ್ಬಹುದು. ಆದ್ರೆ ಅವರ ದೃಷ್ಟಿಯಲ್ಲಿ ಅದು ಹಠಮಾರಿತನ ಅಲ್ಲ, ಅದು ಕಲಿಕೆ. ಪ್ರತಿ ಸಾರಿ ಅವರು ಒಂದೇ ಕೆಲಸ ಮಾಡಿದಾಗ ಅವರ ಮೆದುಳಿನಲ್ಲಿ ಹೊಸ ನರ ಸಂಪರ್ಕಗಳು ಗಟ್ಟಿಯಾಗ್ತಾ ಇರುತ್ತೆ. ಮಕ್ಕಳು ಒಂದೇ ಕಡೆ ಸುಮ್ನೆ ಕೂರಲ್ಲ ಅಂತ ಎಲ್ರಿಗೂ ಗೊತ್ತು. ಯಾಕೆ ಗೊತ್ತಾ? ಯಾಕಂದ್ರೆ ಓಡಾಟ, ಚಲನೆ ಅನ್ನೋದು ಅವರ ದೇಹ ಮತ್ತೆ ಮೆದುಳಿನ ಬೆಳವಣಿಗೆಗೆ ಅತ್ಯಗತ್ಯ. ಅದು ಅವರ ತುಂಟಾಟ ಅಲ್ಲ, ಅದು ಅವರ ಬೆಳವಣಿಗೆಯ ಅವಶ್ಯಕತೆ. ಈಗ 4ನೇ ಭಾಗ, ವರ್ತನೆಯೇ ಸಂವಹನ. ಮಕ್ಕಳ ವರ್ತನೆಗಳನ್ನೇ ಒಂದು ಭಾಷೆ ಅಂದ್ಕೊಂಡು ಅದನ್ನ ಅರ್ಥೈಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಇದನ್ನ ಒಂದು ಮಿನಿ ಡಿಕ್ಷನರಿ ಅಂತಾನೆ ಹೇಳ್ಬೋದು. ಮಗು ಓಡಾಡ್ತಿದ್ರೆ ಅದರರ್ಥ ನನಗೆ ಓಡಾಡ್ಬೇಕು, ಚಲನೆ ಬೇಕು ಅಂತ. ಅಳ್ತಿದ್ರೆ ನನಗೆ ಸುರಕ್ಷತೆ ಬೇಕು ಅಂತ. ಒಂದೇ ಕೆಲ್ಸವನ್ನ ಮತ್ತೆ ಮತ್ತೆ ಮಾಡ್ತಿದ್ರೆ ನಾನು ಕಲಿತಾ ಇದ್ದೀನಿ ಅಂತ. ಹಾಗೆ ಸುಮ್ನೆ ಕೂತು ನೋಡ್ತಿದ್ರೆ ನಾನು ಗಮನಿಸ್ತಾ ಇದ್ದೀನಿ ಅಂತ ಅರ್ಥ. ಅವರ ಪ್ರತಿಯೊಂದು ವರ್ತನೆ ಹಿಂದೆ ಒಂದು ಸಂದೇಶ ಇರುತ್ತೆ. ಹೌದು, ಈ ಒಂದು ವಾಕ್ಯವನ್ನು ನಾವು ನೆನಪಿನಲ್ಲಿಟ್ಕೊಂಡ್ರೆ ಸಾಕು, ವರ್ತನೆ ಅನ್ನೋದೇ ಅವರ ಮಾತು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಸುಲಭ ಆಗತ್ತೆ. ಈ ಚಿತ್ರವನ್ನ ನೋಡಿ. ನಾವು ಇಷ್ಟೊತ್ತು ಮಾತಾಡಿದ ಎಲ್ಲಾ ವಿಷಯಗಳನ್ನ ಇದು ಒಂದೇ ಕಡೆ ತೋರಿಸುತ್ತೆ. ಮಗುವಿನ ವಯಸ್ಸು, ಆ ವಯಸ್ಸಲ್ಲಿ ಅವರ ಅಗತ್ಯಗಳು, ಅವರ ಕಲಿಕೆಯ ರೀತಿ, ಮತ್ತೆ ಅವರ ವರ್ತನೆ,
ಇವೆಲ್ಲ ಹೇಗೆ ಒಂದಕ್ಕೊಂದು ಬೆಸ್ತುಕೊಂಡಿದೆ ಅಂತ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಈಗ ನಮ್ಮ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಅವರ ಕಣ್ಣುಗಳಿಂದ ನೋಡುವುದು. ನಮ್ಮ ದೃಷ್ಟಿಕೋನವನ್ನೇ ಸ್ವಲ್ಪ ಬದಲಾಯಿಸಿಕೊಳ್ಳುವ ಸಮಯ. ನಾವು ಸಾಮಾನ್ಯವಾಗಿ ಮಕ್ಕಳಿಂದ ಏನೆಲ್ಲ ನಿರೀಕ್ಷೆ ಇಟ್ಕೊಂಡಿರ್ತೀವಿ? ಸುಮ್ನೆ ಕೂರ್ಬೇಕು, ನಾವು ಹೇಳಿದ್ದನ್ನೆಲ್ಲ ಗಂಟೆಗಟ್ಲೆ ಕೇಳ್ಬೇಕು, ಹೇಳಿದ ತಕ್ಷಣ ಅರ್ಥ ಮಾಡ್ಕೋಬೇಕು, ದೊಡ್ಡವರ ತರಹಾನೇ ನಡ್ಕೋಬೇಕು. ಈ ಎಲ್ಲ ನಿರೀಕ್ಷೆಗಳು ಅವರ ಸಹಜ ಬೆಳವಣಿಗೆಗೆ ವಿರುದ್ಧವಾದದ್ದು. ಬನ್ನಿ, ಈಗ ನಾವೆಲ್ಲರೂ ಒಂದು ಚಿಕ್ಕ ಕಲ್ಪನೆ ಮಾಡ್ಕೊಳ್ಳೋಣ. ನಮ್ಮ ವಯಸ್ಸು 3 ವರ್ಷ ಅಂತ ಅಂದ್ಕೊಳ್ಳಿ. ಒಂದು ಹೊಸ ಜಾಗಕ್ಕೆ ಹೋಗ್ತೀವಿ, ಸುತ್ತಲೂ ಹೊಸಬ್ರು, ಹೊಸ ಹೊಸ ಶಬ್ದಗಳು. ಆ ಪರಿಸ್ಥಿತಿಯಲ್ಲಿ ನಮಗೆ ಹೇಗನಿಸಬಹುದು? ಸ್ವಲ್ಪ ಭಯ, ಆತಂಕ, ಕುತೂಹಲ ಇವೆಲ್ಲ ಒಟ್ಟಿಗೆ ಆಗತ್ತಲ್ವಾ? ಒಂದು ಮಗುವಿಗೆ ಪ್ರತಿದಿನ, ಪ್ರತಿ ಕ್ಷಣ ಇದೇ ತರಹದ ಅನುಭವ ಆಗ್ತಾ ಇರುತ್ತೆ. ಕೊನೆಯದಾಗಿ ಈ ಒಂದು ಸತ್ಯವನ್ನ ನಾವೆಲ್ಲರೂ ಒಪ್ಕೊಳ್ಬೇಕು. ಮಕ್ಕಳು ಕಷ್ಟ ಕೊಡುವರಲ್ಲ. ಅವರನ್ನ ಅರ್ಥ ಮಾಡ್ಕೊಡೋಕೆ ನಾವು ಪಡೋ ಕಷ್ಟವೇ ದೊಡ್ಡದು. ನಾವು ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸ್ಕೊಂಡ್ರೆ ಅಲ್ಲಿ ಯಾವ ಸಮಸ್ಯೆಯೂ ಇರೋದಿಲ್ಲ. ನೋಡಿ, ಮಕ್ಕಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ನಡುವಿನ ಸಂಬಂಧಗಳು ತುಂಬಾ ಶಾಂತಿಯುತವಾಗಿ, ಸುಂದರವಾಗಿರುತ್ತೆ. ಹಾಗಾದ್ರೆ ಈ ಎಲ್ಲಾ ವಿಷಯಗಳನ್ನ ತಿಳಿದ ಮೇಲೆ ಮಕ್ಕಳ ಜೊತೆಗಿನ ನಮ್ಮ ವ್ಯವಹಾರದಲ್ಲಿ ನಾವು ಮೊದಲು ಯಾವ ಬದಲಾವಣೆಯನ್ನ ತರಬಹುದು? ಖಂಡಿತ ಯೋಚನೆ ಮಾಡಿ.